ಹಲೋ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಲಾಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಫ್ ಡೇ ವ್ಲಾಗ್ನ ಮಾಡಿದ್ದೆ. ಸೊ ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗಿಂದ ಇವಾಗಲೇ ತನಕ ಪೂಜೆ, ಊಟ ಎಲ್ಲ ಮುಗೀತು, ಕಿಚನ್ ಕೆಲಸನೂ ಮುಗೀತು, ಎಲ್ಲ ಕೆಲಸನೂ ಮುಗೀತು. ಸೊ ನಾವಿವಾಗ ನೀಟಾಗಿ ರೆಡಿಯಾಗಿ ಇನ್ನೊಂದ್ಸಲ ಲಕ್ಷ್ಮೀ ಪೂಜೆನ ಮಾಡಿ ಎಲ್ಲರ ಮನೆಗೂ ನಾವು ಕುಂಕುಮಕ್ಕೆ ಕರೆದಿದ್ದಾರಲ್ಲ ಅವ್ರ ಮನೆಗಳಿಗೆಲ್ಲ ಕುಂಕುಮಕ್ಕೆ ಹೋಗಬೇಕು, ನಾವು ಎಲ್ಲರನ್ನೂ ಕುಂಕುಮಕ್ಕೆ ಕರಿಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ರೆಡಿ ಆಗಬೇಕು, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಇವಾಗ ರೆಡಿ ಆಗಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಟ್ರೆಡಿಷನಲ್ ಅಂದರೆ ತುಂಬ ಇಷ್ಟ, ಸೀರೆ ಅಂದರೆ ಇನ್ನೂ ಇಷ್ಟ. ಸೊ ಹಾಗಾಗಿ ನನಗೆ ಸೀರೆ ಉಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಅದ್ರ ಮ್ಯಾಚಿಂಗ್ ಇಯರಿಂಗ್ಸ್, ಬ್ಯಾಂಗಲ್ಸ್ ಇದೆಲ್ಲ ನನ್ನ ಫೇವ್ರೇಟು. ನನಗೆ ಹೇಗಿದೆಯೋ ನನ್ನ ಮಗಳಿಗೂ ಅಷ್ಟೇ, ಅವಳಿಗೂ ಟ್ರೆಡಿಷನಲ್ ಆಗಿ ಲಂಗ ಬ್ಲೌಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ಲಂಗ ಬ್ಲೌಸ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಅವಳು ಸ್ಟಿಚ್ ಮಾಡಿಸಿದೆ. ಶ್ರೇಯಾನ್ವಿಗಂತೂ ಲಂಗ ಬ್ಲೌಸ್ ಅಂದರೆ ಎಷ್ಟು ಇಷ್ಟ ಅಂದರೆ ಅವಳು ಮಾರ್ನಿಂಗ್ ಲಂಗ ಬ್ಲೌಸ್ನ ವೇರ್ ಮಾಡಿ ಈ ಥರ ಜಡೆ, ಸರ, ಬಳೆ ಎಲ್ಲನೂ ಟ್ರೆಡಿಷನಲ್ ಆಗಿ ರೆಡಿ ಆದ್ರಂತೂ ಈವ್ನಿಂಗ್ ತನಕನೂ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾಳೆ. ಸೊ ಅವಳಿಗೆ ತುಂಬಾನೇ ಇಷ್ಟ. ಸೀರೆ, ಬಳೆ ಎಲ್ಲ ಮೊದಲೇ ಎತ್ತಿಟ್ಕೊಂಡಿದ್ರಿಂದ ಬೇಗನೆ ರೆಡಿ ಆದ್ವಿ. ನನ್ನ ಫೇವ್ರೇಟ್ ಸೀರೆಯಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಯಾರಾದರೂ ಆಗಿರಲಿ, ಅವ್ರು ಹೇಗಾದರೂ ಇರಲಿ, ಯಾವ ಥರನಾದರೂ ಇರಲಿ, ಸೀರೆ ಎಲ್ಲರ ಅಂದನ ಡಬಲ್ ಮಾಡೋದು ಎಷ್ಟು ನಿಜ ಅಲ್ವಾ. ವೇರ್ ಟ್ರೆಡಿಷನ್ ಫೀಲ್ಸ್ ಲೈಕ್ ಅ ಹೋಮ್. ಇದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ ಲೈನು. ನಮ್ಮನ್ನ ನಾವು ಇಷ್ಟಪಟ್ಟಾಗ, ನಾವು ಇಷ್ಟಪಡೋ ಸೀರೆನ ಹಾಕೊಂಡಾಗ ಇದು ಒಂಥರ ಎಮೋಷನ್, ಒಂಥರ ಟ್ರೆಡಿಷನ್ ಅನ್ನೋದಕ್ಕಿಂತ ಎಮೋಷನ್ ಕನೆಕ್ಟ್ ಅಂತ ಅನ್ಸುತ್ತೆ. ಸೊ ತುಂಬಾ ಖುಷಿ ಆಗ್ತಾ ಇರುತ್ತೆ ಸ್ಯಾರಿ ವೇರಿಂಗ್ ಅಂತೂ. ಹಾಗಂತ ಎಲ್ಲ ಟೈಮಲ್ಲೂ ಸೀರೆನೇ ಉಟ್ಕೋಬೇಕು ಅಂತಲ್ಲ, ಯಾವ ಟೈಮಲ್ಲಿ ಉಟ್ಕೋಬೇಕು ಆ ಟೈಮಲ್ಲಿ ಉಟ್ಕೊಂಡ್ರೇನೆ ಚಂದ. ಸಮ್ ಟೈಮ್ ಏನು ಮಾಡ್ತಿರ್ತೀವಿ ಅಂದರೆ ಮನೇಲಿ ಯಾವ ಕಲರ್ ನಮ್ಮ ಫೇವ್ರೇಟ್ ಇರುತ್ತೋ, ಯಾವುದು ನಮಗೆ ಚೆನ್ನಾಗಿ ಕಲರ್ ಕಾಣಿಸುತ್ತೆ ಅಂತ ನಮಗೆ ಫೀಲ್ ಆಗಿರುತ್ತೋ ಅದೇ ಕಲರ್ ಸ್ಯಾರಿ ಕಬೋರ್ಡ್ ತುಂಬ ಇರುತ್ತೆ. ಸೊ ಯಾವುದೋ ಒಂದು ಕಲರ್ ನಮಗೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಆ ಕಲರ್ ಸ್ಯಾರಿನೇ ತಂದಿರಲ್ಲ. ಇರೋ ಕಲರ್ಗಳೇ ಬೇಜಾನ್ ಸ್ಯಾರಿಗಳಿರುತ್ತೆ. ಸೊ ಯಾವಾಗಲೇ ಸ್ಯಾರಿ ಪರ್ಚೇಸ್ ಮಾಡಬೇಕಂದ್ರೂ ಎಲ್ಲ ಕಲರ್ಗಳು ಅದರದೇ ಆದ ಒಂದು ಡಿಫ್ರೆಂಟ್ ಆಗಿ ಲುಕ್ ಕೊಡ್ತಾ ಇರುತ್ತೆ. ಸೊ ಎಲ್ಲ ಕಲರು ತೊಗೊಂಡಾಗ ಚೆನ್ನಾಗಿರುತ್ತೆ. ರೆಡ್ ಕಲರ್ ಸ್ಯಾರಿಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೆಲ್ಲ ನೋಡಿದ್ರಿ. ಸೊ ಇದು ನನ್ನ ಫೇವ್ರೇಟ್ ಸ್ಯಾರಿ. ಹಾಗೆ ಶ್ರೇಯಾನ್ವಿ ಕೂಡ ಇವಾಗ ಲಂಗ ಬ್ಲೌಸ್ ಹಾಕೊಂಡು ನೀಟಾಗಿ ರೆಡಿ ಆಗಿದ್ದಾಳೆ. ಶ್ರೇಯಾನ್ವಿ ಹೇಗೆ ಕಾಣಿಸ್ತಾ ಇದ್ದಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿನ, ಪುಟ್ಟ ಲಕ್ಷ್ಮಿ ಥರ ಕಾಣಿಸ್ತಾ ಇದ್ದಾಳೆ. ಎಷ್ಟೋ ಟ್ರೆಂಡಿಂಗ್ ಬಟ್ಟೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಡಿಫ್ರೆಂಟಾಗಿ ಬರುತ್ತೆ, ಹೊಸ ಟ್ರೆಂಡಿಂಗ್ ಬರ್ತಿರುತ್ತೆ. ಎಷ್ಟು ಟ್ರೆಂಡ್ ಬಂದ್ರೂ ಏನೇ ಮಾಡಿದ್ರು ಸ್ಯಾರಿಗಾಗಿರ್ಬೋದು, ಈ ಲಂಗ ಬ್ಲೌಸು, ಲಂಗ ದಾವಣಿ ಎಷ್ಟು ವರ್ಷಗಳಾದರೂ ಇದು ಟ್ರೆಂಡಿಂಗಲ್ಲೇ ಇರುತ್ತೆ. ವೇರಿಂಗ್ ಟ್ರೆಡಿಷನ್, ವಾಕಿಂಗ್ ವಿತ್ ಪ್ರೈಡ್ ಅಂತಾರಲ್ಲ ಹಾಗೆ. ನಮ್ಮನೆ ಪುಟ್ಟ ಲಕ್ಷ್ಮಿ ಲಂಗ ಬ್ಲೌಸಲ್ಲಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ನೋಡಿದ್ರಲ್ವಾ. ಸೊ ಈಗ ನಾವಿಬ್ಬರು ರೆಡಿಯಾಗಿದ್ದೀವಿ. ಮತ್ತೆ ದೇವ್ರಿಗೆ ಇವಾಗ ಪೂಜೆ ಮಾಡಬೇಕು. ಇಬ್ಬರು ದೇವ್ರ ಮನೆಗೆ ಹೋಗಿ ಇಬ್ಬರು ನೀಟಾಗಿ ಇನ್ನೊಂದ್ಸಲ ಪೂಜೆ ಮಾಡಿ ಆಮೇಲೆ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬ. ವರ ಅಂದರೆ ಉಡುಗೊರೆ, ಅಂದರೆ ಲೈಕ್ ಗಿಫ್ಟ್ ಅಂತ ಅರ್ಥ. ಲಕ್ಷ್ಮಿ ಅಂದರೆ ಸಂಪತ್ತು ಅಂತ ಅರ್ಥ. ವರಮಹಾಲಕ್ಷ್ಮಿನ ಈ ರೀತಿ ನಾವು ಪೂಜೆ ಮಾಡೋದ್ರಿಂದ ನಾವು ಲಕ್ಷ್ಮಿಗೆ ಏನೇ ವರ ಕೇಳಿದ್ರು ಕೊಡ್ತಾರೆ ಅಂತ ಅರ್ಥ. ಹಂಗಂತ ಎಲ್ಲ ನಾವು ಏನು ಕೇಳಿದ್ರು ಕೊಡ್ತಾರೆ ಅಂತ ಅಲ್ಲ. ನಾವು ಒಳ್ಳೆತನದಲ್ಲಿ ಒಳ್ಳೆ ರೀತಿಲಿ ಕೇಳಿದ್ರೆ ಅದು ಫಲ ಸಿಗುತ್ತೆ. ಮದುವೆ ಆಗಿರೋಂಥ ಹೆಣ್ಮಕ್ಳುಗಳು ಕುಟುಂಬದಕ್ಕೋಸ್ಕರ, ಅವರ ಗಂಡನ ಆಯಸ್ಸು, ಆರೋಗ್ಯಕ್ಕೋಸ್ಕರ, ದೀರ್ಘಾಯುಷ್ಯಕ್ಕೋಸ್ಕರ, ಸಮೃದ್ಧಿಗೋಸ್ಕರ ಈ ದಿನಾನ ಲಕ್ಷ್ಮಿಗೆ ಅಲಂಕಾರ ಮಾಡಿ ಪೂಜಿಸ್ತಾರೆ. ಗುರುವಾರ ಏನೇ ರೆಡಿ ಮಾಡ್ಕೊಂಡಿದ್ರು ಶುಕ್ರವಾರ ಬೆಳಗ್ಗೆ ಎದ್ದು ನೀರು, ಅಕ್ಕಿ, ನಾಣ್ಯ, ಮಾವಿನ ಸೊಪ್ಪು, ಆ ಮಾವಿನ ಎಲೆಗಳಿಂದ ಕಳಶಕ್ಕೆಲ್ಲ ಹಾಕಿ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಮೊದಲು ಯಾರೇ ಆಗಿರ್ಬೋದು ಗಣೇಶನ ಪೂಜೆ ಮಾಡಿ ನಂತರ ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಾರೆ. ವರಮಹಾಲಕ್ಷ್ಮಿನ ಪೂಜೆ ಮಾಡಿದ್ರೆ ಅಷ್ಟಲಕ್ಷ್ಮಿಯರಾದ ಅಂದರೆ ಧನ, ಧಾನ್ಯ, ಸುಖ, ಆರೋಗ್ಯ, ಸಂಪತ್ತು, ಸಂತಾನ, ವಿದ್ಯಾ, ವಿಜಯ ಈ ಎಲ್ಲ ರೂಪಗಳಲ್ಲಿ ನಾವು ಪೂಜಿಸಿದ್ರೆ ರಥನ ಮಾಡೋದ್ರಿಂದ ಸಕಲ ಐಶ್ವರ್ಯ ಎಲ್ಲ ದೊರೆಯುತ್ತೆ ಅನ್ನೋ ಒಂದು ಒಳ್ಳೆ ನಂಬಿಕೆ.
ಪುರಾಣಗಳ ಪ್ರಕಾರ ನಾವು ಹೇಳಬೇಕಂದ್ರೆ ಒಮ್ಮೆ ದುರ್ವಾಸ ಮುನಿಗಳ ಶಾಪದಿಂದ ಇಂದ್ರ ತನ್ನ ಎಲ್ಲ ಸಂಪತ್ತು ರಾಜ್ಯ ಎಲ್ಲಾನು ಕಳ್ಕೊಳ್ತಾನೆ. ಅದೇ ಟೈಮಲ್ಲಿ ಸ್ವರ್ಗಲಕ್ಷ್ಮಿನೂ ಹೊರಟು ಹೋಗ್ತಾಳೆ. ದೇವತೆಗಳು ಮತ್ತು ರಾಕ್ಷಸರು ಸೇರಿ ಕ್ಷೀರ ಸಮುದ್ರವನ್ನ ಮತಿಸಿದಾಗ ಮಹಾಲಕ್ಷ್ಮಿನ ಅಲ್ಲಿ ಉದ್ಭವ ಆಗ್ತಾಳೆ. ಅಲ್ಲಿ ಮಹಾಲಕ್ಷ್ಮಿ ಉದ್ಭವಿಸಿ ದೇವತೆಗಳಿಗೆ ಒಲಿದು ವರಗಳನ್ನು ನೀಡಿ ಅನುಗ್ರಹಿಸ್ತಾಳೆ. ಸೊ ಎಲ್ಲ ವರಗಳನ್ನ ಕೊಡೋ ಅಂತ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ನಾವು ಕೇಳ್ಕೊಂಡಿದ್ದು ಬೇಡ್ಕೊಂಡಿದ್ದು ಎಲ್ಲ ಆಗುತ್ತೆ ಅನ್ನೋ ಒಂದು ಒಳ್ಳೆ ನಂಬಿಕೆ ಇದೆ. ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ನೈವೇದ್ಯಕ್ಕೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ. ನಾವು ಭಕ್ತಿಯಿಂದ ಪ್ರೀತಿಯಿಂದ ಏನೇ ಮಾಡಿದ್ರೂ ಅದು ನೈವೇದ್ಯ ಆಗುತ್ತೆ. ಯಾವುದೇ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಮನಸೋ ಇಚ್ಛೆ ಪ್ರೀತಿಯಿಂದ ಖುಷಿಯಿಂದ ಮಾಡಿದಾಗ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಸೊ ನಮ್ಮನೆಯಲ್ಲಿ ಇನ್ನೊಂದ್ಸಲ ಪೂಜೆ ಮುಗಿದ ತಕ್ಷಣವೇ ಕುಂಕುಮಕ್ಕೆ ನಾನು ಹೇಳಿದ್ದವರೆಲ್ಲ ಬಂದರು. ತುಂಬಾ ಖುಷಿ ಆಯಿತು. ಸೊ ಹಂಗಾಗಿ ನಾನು ನನ್ನ ಮಗಳು ಇಬ್ಬರೂ ಎಲ್ಲರಿಗೂ ಕುಂಕುಮ ಕೊಟ್ವಿ. ನಮ್ಮನೆ ಪುಟ್ಟಲಕ್ಷ್ಮಿ ಅಂತೂ ನಾನೇ ಕುಂಕುಮ ಕೊಡ್ತೀನಿ ನಾನೇ ಎಲ್ಲ ಕೊಡ್ತೀನಿ ಅಂತ ಓಡಾಡಿಕೊಂಡು ಎಲ್ಲರಿಗೂ ಅವಳೇ ಕುಂಕುಮನ ಕೊಟ್ಟಳು. ಎಲ್ಲರೂ ತುಂಬ ಖುಷಿಪಟ್ಟರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವೊಂದು ಸಂಪ್ರದಾಯಗಳನ್ನ ಹೆಣ್ಮಕ್ಳಿಗೆ ಇವಾಗ್ಲಿಂದಾನೇ ಕಲಿಸ್ಕೊಟ್ರೆ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಅದ್ರ ಬಗ್ಗೆ ಅವ್ರಿಗೂ ಗೌರವ ಹೆಚ್ಚಾಗುತ್ತೆ ಮತ್ತು ಅದನ್ನು ಅವರು ಫಾಲೋ ಮಾಡ್ತಾರೆ. ಬಂದವ್ರಿಗೆಲ್ಲ ಕುಂಕುಮ ಕೊಡ್ತಾ ಅಮ್ಮ ನಾನು ನಿನಗೆ ಕೊಡ್ಲಾ ಅಂತ ಕೇಳೋದು ತುಂಬ ಖುಷಿ ಆಯಿತು ನನಗಂತೂ. ಸೊ ಹಾಗಾಗಿ ನಾನು ಅವಳ ಕಡೆಯಿಂದ ಅರಿಶಿನ ಕುಂಕುಮ ಹೂವು ಎಲ್ಲ ತೊಗೊಂಡೆ. ಅವಳಿಗೂ ತುಂಬಾ ಖುಷಿ ಆಯಿತು. ಬೆಳಗ್ಗೆಯಿಂದ ಸಂಜೆ ತನಕನೂ ಯಾರೇ ಮನೆಗೆ ಬಂದ್ರೂ ಅಮ್ಮ ನಾನು ಕೊಡ್ತೀನಿ ಅನ್ನೋದನ್ನ ಅವಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ಲು ಅಂದರೆ ನಾನು ಕೊಡೋದಕ್ಕಿಂತ ಜಾಸ್ತಿ ಅವಳೇ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು. ನಿಜವಾಗ್ಲೂ ಕೆಲವೊಂದು ಮಕ್ಳುಗಳು ಹಬ್ಬ ಅಂದರೆ ಏನೋ ಒಂಥರ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಮಾಡಲ್ಲ, ಮತ್ತು ಹೌದಾ ಹಬ್ಬನ ಅನ್ನೋ ಥರ ಮಾಡ್ತಾರೆ. ಬಟ್ ಕೆಲವೊಬ್ಬರು ಒಂದಷ್ಟು ಮಕ್ಳುಗಳು ಹೆಣ್ಮಕ್ಳುಗಳು ನೋಡಿದ್ದೀನಿ, ಹಬ್ಬ ಅಂದರೆ ಅದೇನೋ ಒಂಥರ ಖುಷಿ, ಏನೋ ಒಂಥರ ಸಂಭ್ರಮ, ಒಂಥರ ಎಂಜಾಯ್ ಮಾಡ್ತಾ ಇರ್ತಾರೆ ಹಬ್ಬನ. ಆ ಥರ ಇರಬೇಕು. ಕೆಲವೊಂದನ್ನು ನಾವು ಎಂಜಾಯ್ ಮಾಡಬೇಕು. ಈಗಲೇ ಆ ಒಂದು ಖುಷಿನ ಕಳ್ಕೊಬಿಟ್ರೆ ಇನ್ನು ಯಾವಾಗಲೂ ಸಿಗಲ್ಲ. ಈಗಲಿಂದನೇ ಸ್ಟಾರ್ಟಿಂಗಿಂದನೇ ಚಿಕ್ಕವರಿದ್ದಾಗಲಿಂದನೇ ಆ ಹಬ್ಬದ ಸಡಗರ ಸಂಭ್ರಮ ಖುಷಿ ಸಂತೋಷ ಎಲ್ಲನೂ ಅನುಭವಿಸ್ಬೇಕು. ಎಲ್ಲ ಫ್ರೆಂಡ್ಸ್ಗಳು ಯಾವಾಗಲೂ ಕಂಟಿನ್ಯೂಸ್ ಆಗಿ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರವ್ರದೇ ಆದ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಬಟ್ ಯಾವಾಗಲೇ ಅಪರೂಪಕ್ಕೆ ಒಂದು ಸಲ ಮೀಟ್ ಆದ್ರೂ ಆ ಬಾಂಡಿಂಗ್ ಆ ಕ್ಲೋಸ್ನೆಸ್ಸು ಒಂಥರ ಕಂಫರ್ಟಬಲ್ ಫೀಲು ಎಲ್ಲ ಹಾಗೆ ಇರುತ್ತೆ. ಆ ಒಂದು ಎಂಜಾಯ್ಮೆಂಟ್ ಮಾಡ್ತೀವಲ್ಲ, ಸಿಕ್ಕಿದಾಗ 5 ನಿಮಿಷ ಸಿಕ್ಕಲಿ ಆ ಮೂಮೆಂಟ್ನ ನಾವು ಎಂಜಾಯ್ ಮಾಡ್ತೀವಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬದ ನೆಪದಲ್ಲಾದರೂ ಒಂದಷ್ಟು ಜನ ಕ್ಲೋಸ್ ಆಗಿ ಮನ್ಸಿಗೆ ಹತ್ರ ಆಗಿರೋ ಫ್ರೆಂಡ್ಸ್ಗಳು ಅಪರೂಪಕ್ಕಾದರೂ ಪರವಾಗಿಲ್ಲ ಕೂತು ನಾವು ಒಂದು 5 ನಿಮಿಷ ಮಾತಾಡೋದ್ವಲ್ಲ, ಅದು ಇನ್ನೂ ನಮ್ಮ ಖುಷಿನ ಜಾಸ್ತಿ ಮಾಡ್ತಾ ಇರುತ್ತೆ. ನಾವು ಅವ್ರ ಮನೆಗಳಿಗೆ ಹೋಗ್ತೀವಿ, 5 ನಿಮಿಷ ಆಗಲಿ ಆ ಬ್ಯುಸಿಲಿ ಹಬ್ಬಕ್ಕೆ ಎಲ್ಲರೂ ಬರ್ತಾರೆ, ಸೊ ಮನೇಲಿ ಇರಬೇಕು ಅಂತ 5 ನಿಮಿಷ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ರೂ ಒಂಥರ ಖುಷಿ ಸಿಗ್ತಾ ಇರುತ್ತೆ. 5 ನಿಮಿಷ ಗ್ಯಾಪಲ್ಲಿ ವರ್ಷಕ್ಕೆ ಒಂದ್ಸಲ ಸಿಕ್ಕಿದ್ರು ವರ್ಷದ ವಿಷಯಗಳನ್ನೆಲ್ಲ ಪೂರ್ತಿ ಮಾತಾಡಿ 5 ನಿಮಿಷ ನಗಾಡಿ ಎಂಜಾಯ್ ಮಾಡಿ ಕೀಟ್ಲೆ ಮಾಡಿ ರೇಗಿಸಿ ಒಬ್ರು ಕಾಲೊಬ್ರು ಎಳೆದು ಆ ಒಂದು ಒಳ್ಳೆ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಮಜಾ ಮಾಡಿ ಆ ಖುಷಿನ ಅನುಭವಿಸೋದೇ ಒಂಥರ ಚಂದ ಅಲ್ವಾ. ಈ ಒಂದು ಖುಷಿನ ನಾನು ತುಂಬಾ ಎಂಜಾಯ್ ಮಾಡಬೇಕು ಅನುಭವಿಸ್ಬೇಕು ಅಂತಾನೆ ಬೆಳಗ್ಗೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ನಾನು ಈ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ನಮ್ಮ ಮನೆಗೆ ಬಂದು ಕುಂಕುಮಕ್ಕೆ ಹೋದ್ಮೇಲೆ ನನಗೆ ಸಿಕ್ಕ ಒಂದು ಅರ್ಧ ಗಂಟೆ ಗ್ಯಾಪಲ್ಲಿ ನಾನು ನನ್ನ ಮಗಳು ನೀಟಾಗಿ ಫೋಟೋಶೂಟ್ ಮಾಡ್ಕೊಂಡ್ವಿ. ಜಾಸ್ತಿ ಲೇಟ್ ಮಾಡ್ದಿರಾ ಬೇಗನೆ ಫೋಟೋಶೂಟ್ ಮುಗಿಸ್ಕೊಂಡು ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಅಷ್ಟು ಮನೆಗಳಲ್ಲಿ 5 ಮನೆಗಳಲ್ಲಿ ಲಕ್ಷ್ಮಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ನೋಡೋ ಆಸೆ ನನ್ನ ಮಗಳಿಗೂ ತೋರಿಸೋ ಆಸೆ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಡಿಫ್ರೆಂಟಾಗಿ ಮಾಡಿರ್ತಾರೆ. ಅದಕ್ಕೋಸ್ಕರ ನಾನು ಮೊದಲು ನನ್ನ ಫ್ರೆಂಡ್ ಮನೆಗೆ ಹೋದೆ. ನನ್ನ ಕ್ಲೋಸ್ ಫ್ರೆಂಡ್ ಮನೇಲಿ ಈ ಥರ ಅಲಂಕಾರ ಮಾಡಿದರು. ಹೆಣ್ಮಕ್ಳಿರೋ ಮನೆಯಲ್ಲಿ ಎಲ್ಲಿಂದ ಎಲ್ಲಿಗೋದ್ರು ಪುಟ್ಟ ಲಕ್ಷ್ಮಿಯರದೇ ಸಂಭ್ರಮ. ಮನೆಗೆ ಬಂದಾಗ ಹೇಗೆ ಕುಂಕುಮನ ಕೊಡ್ತಿದ್ಲೋ, ಸೊ ಎಲ್ಲಿ ಹೋದ್ರೂ ಅಷ್ಟೇ ಚೆನ್ನಾಗಿ ಕುಂಕುಮನ ತಗೊತಾ ಇದ್ಲು. ಅದು ತುಂಬ ಖುಷಿ ಆಗ್ತಾ ಇತ್ತು. ಸೊ ಇಲ್ಲಿ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಒಂದು 10 ನಿಮಿಷ ಮಾತಾಡಿಕೊಂಡು ಅಲ್ಲಿಂದ ಇನ್ನೊಂದು ಕ್ಲೋಸ್ ಫ್ರೆಂಡ್ ಮನೆಗೆ ಹೋದ್ವಿ. ಎಲ್ಲರ ಮನೆಯಲ್ಲೂ ಎಷ್ಟು ಮುದ್ದಾಗಿ ಲಕ್ಷ್ಮಿ ಅಲಂಕಾರ ನೋಡಿ ನನಗೆ ನನ್ನ ಮಗಳಿಗಂತೂ ತುಂಬಾ ಖುಷಿ ಆಯಿತು. ಒಬ್ಬರು ಮನೆಗಿಂತ ಇನ್ನೊಬ್ಬರು ಮನೆಯಲ್ಲಿ ತುಂಬಾ ಡಿಫ್ರೆಂಟಾಗಿ
ತುಂಬಾ ಎಫರ್ಟ್ ಹಾಕಿ ಎಲ್ಲ ನೀಟಾಗಿ ಕ್ಲೀನಾಗಿ ಅರೇಂಜ್ಮೆಂಟ್ ಮಾಡಿ ಎಲ್ಲ ಕೂರಿಸಿದ್ರು. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನಾವು ಸುಮ್ಮನೆ ಹಿಂಗೆ ನೋಡ್ತಿದ್ದೀವಿ ಎಲ್ಲರ ಮನೆಯಲ್ಲೂ, ಬಟ್ ಆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದು ಹಿಂದಿನ ದಿನ ಅಥವಾ ಒಂದು ವಾರದಿಂದ ಎಷ್ಟೊಂದು ಒಂದು ಎಫರ್ಟ್ ಇರುತ್ತೆ, ಹೀಗೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ. ನಿಜವಾಗ್ಲೂ ಅವ್ರ ಎಫರ್ಟ್ಗಳಿಗೆ ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ನೋಡಿ ತುಂಬಾ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ಸೊ ಎಲ್ಲರ ಮನೆಯಲ್ಲೂ ಸ್ವೀಟು, ಒಬ್ಬಟ್ಟು, ಪಾಯಸ ಎಲ್ಲರೂ ಮಾಡಿದರು. ಸೊ ಸ್ವಲ್ಪನೇ ತೊಗೊಂಡು ನಾವೆಲ್ಲ ಶೇರ್ ಮಾಡಿದ್ವಿ, ಯಾಕಂದರೆ ಹೋಗಿದ್ದ ಮನೇಲೆಲ್ಲ ಕೊಡ್ತಾಯಿದ್ರು, ತಿನ್ನೋಕೆ ಆಗ್ತಾ ಇರಲಿಲ್ಲ. ಹಾಗೂ ಎಲ್ಲ ಕಡೆ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಲಕ್ಷ್ಮಿನ ನೋಡಿಕೊಂಡು ಕುಂಕುಮ ತೊಗೊಂಡು ಹೋಗ್ತಾ ಇದ್ವಿ. ಸೊ ನನ್ನ ಫ್ರೆಂಡ್ ಮನೇಲಿ ಇನ್ನೊಂದು ವಿಶೇಷ ಏನಂದರೆ ವರಾಹಿ ಅಮ್ಮನವರು, ಅವ್ರನ್ನೂ ಕೂಡ ನೀಟಾಗಿ ಸ್ಯಾರಿ ಉಡಿಸಿ ಅಲಂಕಾರ ಮಾಡಿ ಕೂರಿಸಿದ್ರು. ಅದನ್ನೆಲ್ಲ ನೋಡಿ ತುಂಬ ಡಿಫ್ರೆಂಟಾಗಿ ಇರೋದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಹೆಣ್ಮಕ್ಳುಗಳಿಗಂತೂ ಈ ವರಮಹಾಲಕ್ಷ್ಮಿನ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ ಆಗಿರುತ್ತೆ. ಸೊ ಎಲ್ಲರೂ ಡಿಫ್ರೆಂಟಾಗಿ ಅವರ ಯೋಚನೆಗೆ ತಕ್ಕಂತೆ ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದರು. ಒಬ್ರಿಗಿಂತ ಒಬ್ರು ಸಖತ್ತಾಗಿ ಡಿಫ್ರೆಂಟಾಗಿ ಮಾಡಿದರು. ಸಖತ್ ಎಲ್ಲರ ಮನೇಲೂ ನೋಡಿ ನನಗಂತೂ ಸಖತ್ ಖುಷಿ ಆಯಿತು. ಸೊ ದೂರ ಇರೋ ಜಾಗಗಳಿಗೆಲ್ಲ ಹೋಗಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ನಮ್ಮ ನೈಬರು. ಅಲ್ಲೂ ನನಗೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಹಾಗಾಗಿ ಅಲ್ಲೂ ನಿಮಗೆ ಅಲಂಕಾರ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾನು ನನ್ನ ಫ್ರೆಂಡ್ ಇಬ್ಬರು ಒಟ್ಟಿಗೆ ಬಂದು ಇಲ್ಲಿರೋ ಲಕ್ಷ್ಮಿ ಅಲಂಕಾರನೆಲ್ಲ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬೇಗ ಮನೆಗೆ ವಾಪಸ್ ಬಂದ್ಬಿಡೋಣ ಅಂತ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಬಂದಿರ್ತೀವಿ, ಬಟ್ ಒಂದು ಮನೆಗೆ ಬಂದರೆ ಒಂದು 10 ನಿಮಿಷ ಆಗೇ ಆಗುತ್ತೆ. ಸೊ ಯಾರು ಹೇಗೆ ಲಕ್ಷ್ಮಿನ ಅಲಂಕಾರ ಮಾಡ್ತಾರೆ, ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರಿಗೆ ಇಷ್ಟ ಬಂದಂಗೆ ಅವರ ಮನಸ್ಸೋ ಇಚ್ಛೆ ಅದನ್ನು ಮಾಡಿದಾಗ ಅದು ತುಂಬ ಖುಷಿ ಕೊಡುತ್ತಂತೆ. ಯಾರೋ ಹೇಗೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗಲ್ಲ. ಸೊ ನಮಗೆ ಹೀಗೆ ಸೀರೆ ಉಡಿಸ್ಬೇಕು, ಹೀಗೆ ಪರ್ಟಿಕ್ಯುಲರಾಗಿ ಮಾಡಬೇಕು ಅನ್ನೋ ಥರ ಅಲ್ಲ. ನಮಗೂ ಖುಷಿಯಿಂದ ನಾವು ಯಾವ ಥರ ಉಡಿಸ್ತೀವಿ, ಯಾವ ಥರ ಅಲಂಕಾರ ಮಾಡ್ತೀವಿ, ನಮಗೆ ಖುಷಿ ಸಿಕ್ಕಿದ್ರೆ ಸಾಕು, ನಮಗೆ ಕಂಫರ್ಟಬಲ್ ಸಿಕ್ಕಿದ್ರೆ ಸಾಕು, ನಮಗೆ ಒಂಥರ ಚೆಂದ ಅನ್ನಿಸ್ಬೇಕು, ಮನಸ್ಸಿಗೆ ನಮಗೆ ಖುಷಿ ಕೊಡಬೇಕು. ಆ ಥರ ಎಲ್ಲರೂ ಅವ್ರವ್ರ ಖುಷಿಗೋಸ್ಕರ ಎಲ್ಲ ಕಡೆ ಅಲಂಕಾರನ ಮಾಡಿದರು. ಅದಂತೂ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಲಕ್ಷ್ಮಿಗೆ ನಾವೆಲ್ಲ ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗದು ಲಕ್ಷ್ಮಿ ಕಾಣ್ತಾ ಇರುತ್ತೆ. ಯಾಕೆ ಅಂದರೆ ಅದು ಶ್ರದ್ಧೆ, ಭಕ್ತಿ ಎಲ್ಲನೂ ಒಂದು ಪ್ರೀತಿಯಿಂದ ನಾವು ಲಕ್ಷ್ಮಿನ ಅಲಂಕಾರ ಮಾಡಿರ್ತೀವಿ. ಸೊ ಹಾಗಾಗಿ ಎಷ್ಟು ಲಕ್ಷಣವಾಗಿ ಲಕ್ಷ್ಮಿ ಕಾಣ್ತಾ ಇರ್ತಾರೆ ಅಂದರೆ ತುಂಬಾ ಅದು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇರ್ತದೆ ನನಗೆ. ಎಲ್ಲರ ಮನೆಯಲ್ಲೂ ಆ ಅಲಂಕಾರ, ಆ ಒಂದು ಪೇಷನ್ಸಿಂದ ಮಾಡಿದ್ರಲ್ಲ ತುಂಬಾ ಖುಷಿ ಆಗ್ತಾಯಿತ್ತು. ಒಬ್ಬರು ಮನೆಯಲ್ಲಿ ಇರೋ ಥರ ಅಲಂಕಾರ ಇನ್ನೊಬ್ಬರು ಮನೇಲಿ ಇರಲಿಲ್ಲ. ಸೊ ಎಲ್ಲರೂ ತುಂಬ ಡಿಫ್ರೆಂಟಾಗಿ ಅವ್ರಿಗೆ ತಿಳಿದಂಗೆ, ಅವ್ರಿಗೆ ಖುಷಿ ಕೊಟ್ಟಂಗೆ ಅಲಂಕಾರನ ಮಾಡಿದರು. ಬಟ್ ಎಲ್ಲ ಅಲಂಕಾರಗಳು ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಸೊ ಹಾಗಾಗಿ ಒಂಥರ ಏನೋ ಖುಷಿ ಸಿಗ್ತಾಯಿತ್ತು. ಎಲ್ಲರ ಮನೆಗೂ ಹೋಗ್ಬಿಟ್ಟು ಬಂದಿದ್ದು ನನಗಂತೂ. ಸೊ ಕಂಪ್ಲೀಟಾಗಿ ನಾನು ಒಂದಷ್ಟು ಮನೆಗಳಿಗೆ ಹೋಗಿ ಕುಂಕುಮ ತೊಗೊಂಡು ಲಕ್ಷ್ಮಿ ಅಲಂಕಾರ ಎಲ್ಲ ನೋಡಿಕೊಂಡು ತುಂಬ ಖುಷಿಪಟ್ಟೆ. ಅದರಿಂದ ನಾನು ನನ್ನ ಮಗಳು ಇಬ್ಬರು ತುಂಬ ಖುಷಿಪಟ್ವಿ. ನಾನು ಆವಾಗಲೇ ಒಂದು ಮಾತು ಹೇಳಿದೆ, ಶ್ರದ್ಧೆ, ಭಕ್ತಿ, ವಿನಯ ಎಲ್ಲನೂ ಇಟ್ಕೊಂಡು ಒಂದು ಒಳ್ಳೆ ಗುರಿ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ರೆ ಕಷ್ಟನೇ ಆಗಲಿ ಅದು ಸುಖನೇ ಆಗಲಿ, ತಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಒಂದು ಯಾವುದೇ ರೀತಿ ತಪ್ಪನ್ನು ಮಾಡದೆ ಒಳ್ಳೆ ದಾರಿಲಿ ನಡೀತಾ ಇರೋರಿಗೆ ಖಂಡಿತ ಲಕ್ಷ್ಮಿ ಒಲ್ದೇ ಹೊರಿತಾಳೆ. ಸೊ ಎಲ್ಲರಿಗೂ ಇನ್ನೊಂದು ಸಲ ಹ್ಯಾಪಿ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯಸ್ಸು, ಆರೋಗ್ಯ, ಜೊತೆಗೆ ಹಣ, ಅಂತಸ್ತು, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. Thank you for watching. Please like, share and subscribe my channel. I will come with another interesting video very soon. Until that, bye bye.